ದೇಶಾದ್ಯಂತ ಸಂಚಲನ ಮೂಡಿಸಿರುವಂತಹ 400 ಕೋಟಿ ನಗದು ದರೋಡೆ ಪ್ರಕರಣದ ತನಿಖೆಯನ್ನ ಮಹಾರಾಷ್ಟ್ರ ಸರ್ಕಾರ ರಚಿಸಿರುವಂತಹ ವಿಶೇಷ ತನಿಖಾ ದಳವನ್ನ ಇನ್ನಷ್ಟು ಚುರುಕುಗೊಳಿಸಿದೆ. ಹವಾಲಾ ಆಪರೇಟರ್ ಅಂತ ಶಂಕಿಸಲಾಗಿರುವಂತಹ ಆರೋಪಿ ವಿರಾಟ್ ಗಾಂಧಿಯನ್ನ ಜನವರಿ 28ರವರೆಗೆ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಎಎಸ್ಪಿ ಆದಿತ್ಯ ನೇತೃತ್ವದಲ್ಲಿ ವಿಚಾರಣೆ ಮುಂದುವರೆದಿದ್ದು, ದರೋಡೆಯಾದಂತಹ ಹಣ ಯಾರಿಗೆ ಸೇರಿದ್ದು, ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಹಾಗೂ ಈ ಜಾಲದಲ್ಲಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬ ಕುರಿತಂತಹ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವಿರಾಟ್ ಗಾಂಧಿ ನೀಡಿರುವಂತಹ ಹೇಳಿಕೆ ಆಧರಿಸಿ ಬೆಳಗಾವಿ ಜಿಲ್ಲೆಯ ಚೋರ್ಲಾಘಾಟ್ ಪ್ರದೇಶದಲ್ಲಿ ಸ್ಥಳ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ತನಿಖೆಯ ಮತ್ತೊಂದು ಆಯಾಮದಲ್ಲಿ ತಾಂತ್ರಿಕ ಸಾಕ್ಷ್ಯಾಧಾರಗಳ ಸಂಗ್ರಹ ನಡೀತಾ ಇದ್ದು, ದರೋಡೆಯಾದ ಕಂಟೈನರ್ ಹಾಗೂ ಹಣದ ಮೂಲದ ಬಗ್ಗೆ ಸ್ಪಷ್ಟತೆ ಸಿಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಈ ಹಗರಣದಲ್ಲಿ ಭಾಗಿಯಾಗಿರುವಂತಹ ಪ್ರಭಾವಿ ವ್ಯಕ್ತಿಗಳ ಹೆಸರು ಬಹಿರಂಗವಾಗುವಂತಹ ಸಾಧ್ಯತೆಯೂ ಇದೆ. ದೂರುದಾರ ಸಂದೀಪ್ ಅವರನ್ನ ಅಪಹರಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣದಲ್ಲೂ ವಿರಾಟ್ ಗಾಂಧಿಯ ಪಾತ್ರ ಇದೆ ಎನ್ನಲಾಗಿದೆ. ಬಿಲ್ಡರ್ ಕಿಶೋರ್ ಸಾಳ್ವೆ ಮ್ಯಾನೇಜರ್ ಆಗಿ ವಿರಾಟ್ ಗಾಂಧಿ ಕೆಲಸ ಮಾಡ್ತಾ ಇದ್ದ ಎನ್ನಲಾಗಿದ್ದು, ದರೋಡೆ ಸಂಚಿನ ಪ್ರಮುಖ ಪಾತ್ರ ವಹಿಸಿದ್ದಾನೆ ಅಂತ ಶಂಕಿಸಲಾಗಿದೆ. ದರೋಡೆ ಹಣ ಗುಜರಾತ್ನ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿದ್ದ ಎಂಬ ದಿಕ್ಕಿನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಬಿಲ್ಡರ್ ಕಿಶೋರ್ ಕೇವಲ ಹಣ ಸಾಗಾಟದ ಉಸ್ತುವಾರಿ ವಹಿಸಿಕೊಂಡಿದ್ದ ಮಧ್ಯವರ್ತಿ ಎನ್ನಲಾಗ್ತಾ ಇದ್ದು, ಇನ್ನೆರಡು ದಿನಗಳಲ್ಲಿ ಪ್ರಕರಣಕ್ಕೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಅಂತ ಮಹಾರಾಷ್ಟ್ರ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರ ನಡುವೆ ಆರೋಪಿಗಳಾದಂತಹ ವಿರಾಟ್ ಗಾಂಧಿ ಹಾಗೂ ಜಯೇಶ್ ನಡುವೆ ನಡೆದಿರುವಂತಹ ವಾಟ್ಸ್ಆಪ್ ಕರೆ ಸಂಭಾಷಣೆಯ ಆಡಿಯೋ ಪ್ರಕರಣಕ್ಕೆ ಮಹತ್ವದ ತಿರುವು ನೀಡಿದೆ. ಆಡಿಯೋದಲ್ಲಿ ಅಹಮದಾಬಾದ್ನ ಪ್ರಸಿದ್ಧ ಆಶ್ರಮವೊಂದರಲ್ಲಿ ನೋಟುಗಳ ವಿನಿಮಯ ನಡೆಯುವಂತಹ ಜಾಲದ ಕುರಿತು ಚರ್ಚಿಸಿರುವುದು ಬೆಳಕಿಗೆ ಬಂದಿದೆ. ಈ ಬಾರಿ ಮೊತ್ತದ ಸಾಗಾಟದ ಜವಾಬ್ದಾರಿಯನ್ನ ವಿರಾಟ್ಗೆ ಉದ್ಯಮಿ ಕಿಶೋರ್ ಅವರು ನೀಡಿದ್ರು. ಈಗ ಹಣವಿದ್ದಂತಹ ಕಂಟೈನರ್ ಹಾಗೂ ಅದನ್ನ ಸಾಗಿಸ್ತಾ ಇದ್ದಂತಹ ತಂಡ ಏಕಾಏಕಿ ನಾಪತ್ತೆಯಾಗಿರುವುದು ಈಗ ಆಡಿಯೋದಲ್ಲಿ ಹೇಳಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.